ವೀಕ್ಷಕರೇ ನಮಸ್ಕಾರ. ಸೆಮಿಫೈನಲ್ ಪಂದ್ಯದಲ್ಲಿ ಗೆಲ್ಲುವ ಪಂದ್ಯವನ್ನು ಸೋತು ಬಿಕ್ಕಿ ಬಿಕ್ಕಿ ಅತ್ತರು ಸ್ಟೀವನ್ ಸ್ಮಿತ್. ಬಳಿಕ ಭಾರತದ ಬಗ್ಗೆ ನೀಡಿದರು ಸ್ಫೋಟಕ ಮಾಹಿತಿಯ. ಹೌದು ವೀಕ್ಷಕರೇ, ಇಂದು ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಬ್ಯಾಟಿಂಗ್ ಅಬ್ಬರಕ್ಕೆ ಆಸೀಸ್ ಪಡೆಯು ತತ್ತರಿಸಿ ಹೋಯಿತು. ಇನ್ನು ವೀಕ್ಷಕರೇ, ಬೌಲಿಂಗ್ ವಿಭಾಗದಲ್ಲೂ ಕೂಡ ಭಾರತ ತಂಡವು ಭರ್ಜರಿಯಾಗಿ ಪ್ರದರ್ಶನ ನೀಡಿ ಇದೀಗ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಬಳಿಕ ಭಾರತ ತಂಡದ ವಿರುದ್ಧ ಹೀನಾಯವಾಗಿ ಸೋತು ಇದೀಗ ಸ್ಟೀವನ್ ಸ್ಮಿತ್ ಅವರು ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಭಾರತ ತಂಡವು ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗುತ್ತದೆ ಎಂದರೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ. ಹೌದು, ದುಬೈನ ಕ್ರೀಡಾಂಗಣದಲ್ಲಿ ಭಾರತ ತಂಡವು ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿತು. ವೀಕ್ಷಕರೇ, ಇವತ್ತಿನ ಪಂದ್ಯದಲ್ಲಿ ಭಾರತ ತಂಡವು 4 ವಿಕೆಟ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ಬ್ಯಾಟಿಂಗ್ ವಿಭಾಗ ಹಾಗೂ ಬೌಲಿಂಗ್ ವಿಭಾಗವು ಭರ್ಜರಿಯಾದ ಪ್ರದರ್ಶನ ತೋರಿತು. ವೀಕ್ಷಕರೇ, ಬ್ಯಾಟಿಂಗ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ ಅವರು 84 ರನ್ ಬಾರಿಸಿದರೆ KL ರಾಹುಲ್ ಅವರು 42 ರನ್ ಬಾರಿಸಿದ್ದರು. ವೀಕ್ಷಕರೇ, ಇನ್ನು ಉಳಿದಂಥ ಬ್ಯಾಟ್ಸ್ಮನ್ಗಳು ಕೂಡ ಉತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಉತ್ತಮವಾದ ಪ್ರದರ್ಶನ ನೀಡಿದ ಮೊಹಮ್ಮದ್ ಶಮಿ ಅವರು 3 ವಿಕೆಟ್ ಕಬಳಿಸಿದರೆ ಸ್ಪಿನ್ನರ್ ಆಗಿರುವ ವರುಣ್ ಚಕ್ರವರ್ತಿ ಅವರು 2 ವಿಕೆಟ್ ಕಬಳಿಸಿ ಮಿಂಚಿದರು. ವೀಕ್ಷಕರೇ, ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ತಂಡವು ಈ ಸೆಮಿಫೈನಲ್ ಪಂದ್ಯದಲ್ಲಿ ಭರ್ಜರಿಯಾದ ಪ್ರದರ್ಶನ ನೀಡಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡವು 264 ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಭಾರತ ತಂಡವು 267 ರನ್ ಗಳಿಸುವ ಮೂಲಕ 4 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಬಳಿಕ ಪಂದ್ಯವನ್ನು ಸೋತು ಬಿಕ್ಕಿ ಬಿಕ್ಕಿ ಅತ್ತ ಸ್ಟೀವನ್ ಸ್ಮಿತ್ ಅವರು ಭಾರತ ತಂಡದ ಬಗ್ಗೆ ನೀಡಿರುವಂಥ ಮಾಹಿತಿ ಇಲ್ಲಿದೆ. ಹೌದು, ಸ್ಟೀವನ್ ಸ್ಮಿತ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು, ಹೌದು, ಈ ಒಂದು ಪಂದ್ಯದಲ್ಲಿ ನಾವು ಗೆಲ್ಲಬೇಕಾಗಿದ್ದ ಪಂದ್ಯವನ್ನು ಭಾರತ ತಂಡವು ಗೆದ್ದು ಬೀಗಿದೆ. ಹೌದು, ಬ್ಯಾಟಿಂಗ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ ಅವರು ಉತ್ತಮವಾಗಿ ಚೇಸಿಂಗ್ ಮಾಡುವ ಮೂಲಕ ಈ ಒಂದು ಪಂದ್ಯವನ್ನು ಭಾರತಕ್ಕೆ ಗೆಲ್ಲಿಸಿಕೊಟ್ಟರು. ಇನ್ನು ಕೊನೆಯಲ್ಲಿ KL ರಾಹುಲ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಶ್ರೇಯಸ್ ಅಯ್ಯರ್ ಅವರಿಂದ ಉತ್ತಮವಾದ ಕಾಂಟ್ರಿಬ್ಯೂಷನ್ ಬಂದಿತು ಮತ್ತು ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ. ಹೌದು, ಫೈನಲ್ ಪಂದ್ಯದಲ್ಲಿ ಭಾರತವೇ ಗೆದ್ದು ಬೀಗಬಹುದು ಮತ್ತು ಇಂದು ನಡೆದ ಪಂದ್ಯದಲ್ಲಿ ಭಾರತ ತಂಡವು ನಮಗೆ ಚೀಟಿಂಗ್ ಮಾಡಿದೆ. ಹೌದು, ಅಂಪೈರ್ಗಳ ನಿರ್ಲಕ್ಷ್ಯತನದಿಂದ ಭಾರತ ತಂಡವು ಗೆದ್ದು ಬೀಗಬೇಕಾಯಿತು ಮತ್ತು ಇದೀಗ ICCI ಮಂಡಳಿಯು ಅಂಪೈರ್ಸ್ಗಳಿಗೆ ದಂಡವನ್ನು ವಿಧಿಸಬೇಕಾಗುತ್ತದೆ. ಹೌದು, ಇದರಲ್ಲಿ ಭಾರತ ತಂಡದ ತಪ್ಪು ಇಲ್ಲ, ಆದರೆ ಅಂಪೈರ್ಸ್ಗಳು ಮಾಡಿದ ಮೋಸಕ್ಕೆ ನಾವು ಬಲಿಯಾಗಿದ್ದೇವೆ ಎಂದು ಸ್ಫೋಟಕ ಮಾಹಿತಿ ಕೊಟ್ಟ ಸ್ಟೀವನ್ ಸ್ಮಿತ್ ಅವರು ಅತ್ತರು. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್.